ಪರಾರಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಿದೆ. ಎಸ್ಐಟಿಯಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸುವಂತಹ ಕೆಲಸ ಆಗಿದೆ. ಕೊನೆಗೂ ಕೂಡ ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಳಯಾಂತಕ ಪ್ರಜ್ವಲ್ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಎಸ್ಐಟಿ ಲಾಕ್ ಮಾಡಿದೆ. ಇಮಿಗ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳ ಸುಪರ್ದಿಗೆ ಬರ್ತಾರೆ ಪ್ರಜ್ವಲ್ ರೇವಣ್ಣ. ಅಲ್ಲಿಂದ ಅಸಲಿ ಆಟವನ್ನು ಶುರು ಮಾಡ್ತಾರೆ ನೋಡಿ ಎಸ್ಐಟಿ ಅಧಿಕಾರಿಗಳು. ಇಷ್ಟು ದಿನ ತಲೆಮರೆಸಿಕೊಂಡು ಎಸ್ಐಟಿ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿಕೊಂಡು ತದನಂತರ ಒಂದು ವಿಡಿಯೋ ಮೂಲಕ ಪ್ರತ್ಯಕ್ಷ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಕಡೆಗೂ ಕೂಡ ಅರೆಸ್ಟ್ ಮಾಡುವಲ್ಲಿ ಎಸ್ಐಟಿ ಸಕ್ಸಸ್ ಆಗಿದೆ, ಯಶಸ್ಸನ್ನ ಕಂಡಿದೆ. ಈಗ ವಿಚಾರಣೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಎಸ್ಐಟಿ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾವಾಗ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆದ್ವೋ, ಈ ಪ್ರಕರಣದಲ್ಲಿ ನೂರಾರು ಮಹಿಳೆಯರು ಶೋಷಣೆಗೊಳಗಾಗಿದ್ದಾರೆ ಅನ್ನೋದು ಗೊತ್ತಾಯ್ತು, ತತ್ಕ್ಷಣಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಸಿಎಂ ಸಿದ್ದರಾಮಯ್ಯನವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡ್ತಾರೆ, ಎಸ್ಐಟಿ ಅನ್ನ ರಚನೆ ಮಾಡ್ತಾರೆ. ಈ ಟೀಮ್ ರಚನೆ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಿತ್ತು ಕಳೆದ 34 ದಿನಗಳಿಂದ. ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ ಅನ್ನುವಂತಹ ಸಣ್ಣದೊಂದು ಸುಳಿವು ಕೂಡ ಇರಲಿಲ್ಲ. ಈಗ ಸಿಗ್ತಾ ಇರುವಂತಹ ಮಾಹಿತಿ, ಪ್ರಜ್ವಲ್ ರೇವಣ್ಣ ಬಂದು ಬೆಂಗಳೂರನ್ನ ತಲುಪಿದ್ದಾರೆ. ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಅವರನ್ನ ಲಾಕ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಸಂಸದನನ್ನ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಎಸ್ಐಟಿ ಮುಂದಾಗಿದೆ. ಈಗ ಅವರಿಗಾಗಿ ಕಾಯ್ತಾ ಇದ್ದಾರೆ ಹೊರಗಡೆ ಪೊಲೀಸರು. ಯಾವ ಮಾರ್ಗದಲ್ಲಿ ಹೋಗ್ತಾರೆ, ಮಾಧ್ಯಮಗಳ ಕಣ್ತಪ್ಪಿಸುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಹಲವು ಪ್ರಶ್ನೆಗಳಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿರುವಂತಹದ್ದು. ಏರ್ಪೋರ್ಟ್ ಅನ್ನು ಸುತ್ತುವರೆದಿದ್ದಾರೆ. ಯಾವ ಮಾರ್ಗದಲ್ಲಿ ಬೇಕಾದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗಬಹುದು. ಈಗ ಸಿಗ್ತಾ ಇರುವ ಮಾಹಿತಿ, ಅವರನ್ನ VIP ಮಾರ್ಗದ ಮೂಲಕ ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಕ್ಯಾಮೆರಾಗಳ ಮುಂದೆ ಪ್ರತ್ಯಕ್ಷವಾಗುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಅವರ ಅವತಾರವನ್ನ ನೀವು ಗಮನಿಸ್ತಾ ಇದ್ದೀರಿ. ಅತ್ಯಾಚಾರದ ಆರೋಪವನ್ನ ಎದುರಿಸ್ತಾ ಇರುವ, ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಎದುರಿಸ್ತಾ ಇರುವ, 34 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ಯಾವ ರೀತಿಯಾಗಿ ಪ್ರತ್ಯಕ್ಷರಾಗ್ತಾರೆ ಅನ್ನುವಂತಹ ಕುತೂಹಲ ಇತ್ತು. ಪ್ರಜ್ವಲ್ ರೇವಣ್ಣ ಅವರು ನೀಟಾಗಿ ಟ್ರಿಮ್ ಮಾಡಿಕೊಂಡು, ಕಟಿಂಗ್ ಮಾಡಿಸ್ಕೊಂಡು, ಫುಲ್ ಓವರ್ ಅನ್ನ ಹಾಕೊಂಡು ಲಕ್ಸುರಿಯಾಗಿಯೇ ಪ್ರಯಾಣವನ್ನ ಮಾಡಿಕೊಂಡು ಬಂದು ಬೆಂಗಳೂರನ್ನ ತಲುಪಿದ್ದಾರೆ. ಅವರು ಬೆಂಗಳೂರನ್ನ ಬಂದು ಇಳಿತಾ ಇದ್ದ ಹಾಗೆ CISFನ ಸಿಬ್ಬಂದಿಗಳು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ನೇರವಾಗಿ ತೆಗೆದುಕೊಂಡು ಬಂದು ಇಮಿಗ್ರೇಷನ್ ಸೆಂಟರ್ಗೆ ಬಿಟ್ಟಿದ್ದಾರೆ. ಈಗ ಇಮಿಗ್ರೇಷನ್ ಸೆಂಟರ್ನಲ್ಲಿಯೇ ಎಸ್ಐಟಿ ಅಧಿಕಾರಿಗಳು ಕೂಡ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆ, ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗುತ್ತೆ, ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅದು ಮುಗಿತಾ ಇದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳು ಇದೇ ಪ್ರಜ್ವಲ್ ರೇವಣ್ಣ ಅವರನ್ನ, ಹಾಸನದ ಸಂಸದರನ್ನ, ಜೊತೆಗೆ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಆರೋಪವನ್ನ ಎದುರಿಸ್ತಾ ಇರುವ ಮೋಸ್ಟ್ ವಾಂಟೆಡ್ ಅನ್ನ ಎಳೆದುಕೊಂಡು ಹೋಗ್ತಾರೆ, ಕರೆದುಕೊಂಡು ಹೋಗ್ತಾರೆ. ವಿಚಾರಣೆಗೆ ಇವತ್ತೇನೆ ಒಳಪಡಿಸ್ತಾರಾ ಗೊತ್ತಿಲ್ಲ. ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರಾ ಅಥವಾ CID ಆಫೀಸಿಗೆ ಕರೆದುಕೊಂಡು ಹೋಗ್ತಾರಾ? ಹಲವು ಪ್ರಶ್ನೆಗಳಂತೂ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹೊರತರುವಂತಹ ಕೆಲಸ ಆಗುತ್ತೆ ಪೊಲೀಸರ ಸರ್ಪಗಾವಲಿನ ಜೊತೆಗೆ. ಯಾಕೆಂದ್ರೆ ಒಂದು ಕಡೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಅಣ್ಣನನ್ನ ನೋಡಬೇಕು ಅಂತ ಹೇಳಿ. ಅಣ್ಣನ ಸ್ಪರ್ಶ ಈಗಾಗಲೇ ಬೆಂಗಳೂರು ಭೂಮಿಗೆ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. 34 ದಿನಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಬೆಂಗಳೂರಿಗೆ ಬಂದಿರುವಂತಹದ್ದು. ಈಗ ಅವರು ಇಮಿಗ್ರೇಷನ್ ಪ್ರೋಸೆಸ್ನಲ್ಲಿ ಭಾಗಿಯಾಗಿದ್ದಾರೆ. ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಒಂದು ಸ್ಟ್ಯಾಂಪ್ ಬೀಳ್ತಾ ಇದ್ದ ಹಾಗೆ ಅವರನ್ನ ಎಸ್ಐಟಿ ಅಧಿಕಾರಿಗಳಿಗೆ ಇಮಿಗ್ರೇಷನ್ಸ್ ಅಧಿಕಾರಿಗಳು ಹ್ಯಾಂಡ್ ಓವರ್ ಮಾಡ್ತಾರೆ. ತಗೊಂಬಿಡಿ, ನಮಗೂ ಇವರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಕೊಟ್ಟು ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಸ್ಐಟಿ ಇನ್ವೆಸ್ಟಿಗೇಷನ್. 3 ಕೇಸು, ಸಾಲು ಸಾಲು ಪ್ರಶ್ನೆ,
ಎಲ್ಲದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಅದು ಒಂದು ಆಂಗಲ್ ಆದರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಏನೆಲ್ಲ ತಿರುವುಗಳಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗಾಗಲೇ ಇದೇ ಪ್ರಜ್ವಲ್ ವಿಚಾರಕ್ಕೆ, ಪೆನ್ ಡ್ರೈವ್ ಪ್ರಜ್ವಲ್ ವಿಚಾರಕ್ಕೆ, ಪ್ರಳಯಾಂತಕ ಪ್ರಜ್ವಲ್ ವಿಚಾರಕ್ಕೆ ರಾಜ್ಯ ರಾಜಕಾರಣದಲ್ಲಿ ರಾಡಿ ಆಗಿದೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ರು. ಈಗ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ವೇಳೆ ಮಾಧ್ಯಮಗಳ ಎದುರು ಪ್ರತ್ಯಕ್ಷರಾಗಿದ್ದೇ ಆದರೆ ಯಾವ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾದಂತಹ ಬೆಳವಣಿಗೆಗಳು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆಗ್ತಾ ಇದೆ. ಪ್ರಜ್ವಲ್ ನಾಪತ್ತೆಯ ಹೈಡ್ರಾಮಕ್ಕೆ ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಸಿಕ್ಕಿರುವಂತಹದ್ದು, ಅಧಿಕೃತವಾಗಿ ತೆರೆ ಎಳೆಯುವಂತಹ ಕೆಲಸ ಆಗಿದೆ. ಮಧ್ಯರಾತ್ರಿ SIT ಅಧಿಕಾರಿಗಳು ಸಂಸದರೊಬ್ಬರನ್ನ ಅರೆಸ್ಟ್ ಮಾಡಿರುವಂತಹ ಪ್ರಹಸನಕ್ಕೂ ಕೂಡ ಇವತ್ತು ರಾಜ್ಯ ಸಾಕ್ಷಿ ಆಗಿದೆ. 34 ದಿನಗಳಿಂದ ನಾಪತ್ತೆ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರಿಗ ಪ್ರಕರಣಕ್ಕೆ ರೋಚಕ ಇಂಟ್ರೆಸ್ಟಿಂಗ್ ತಿರುವು ಸಿಕ್ಕಿರುವಂತಹದ್ದು. ಅವರನ್ನು ಅರೆಸ್ಟ್ ಮಾಡುವ ಮೂಲಕ ಇವರ ಬಂಧನದ ನಂತರ ಮತ್ತಾರಾದರೂ ದೂರನ್ನ ಕೊಡ್ಲಿಕ್ಕೆ ಬರ್ತಾರಾ ಸಂತ್ರಸ್ತ ಮಹಿಳೆಯರು? ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತದೆ? ಈಗಾಗಲೇ ಸ್ಪಾಟ್ ಮಹಜರಿಗೂ ಕೂಡ ಅವ್ರನ್ನ ಕರೆದುಕೊಂಡು ಹೋಗಬೇಕು. ನಾಳೆ ಸಂಜೆ, ನಾಳೆ ಇಡೀ ದಿನ ಅದೇ ಬೆಳವಣಿಗೆಗಳಾಗುವಂತಹ ಸಾಧ್ಯತೆ. ನಾಳೆ ಭವಾನಿ ರೇವಣ್ಣ ಅವರ ಜಾಮೀನು ಭವಿಷ್ಯ ಕೂಡ ನಿರ್ಧಾರವಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸತ್ಯ, ನಾಳೆ ರೇವಣ್ಣ ಫ್ಯಾಮಿಲಿಗೆ ಬಿಗ್ ಡೇ, ಅತಿ ದೊಡ್ಡ ದಿನ. ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ದೇಶಕ್ಕೆ ಬಂದಾಗಿದೆ, ರಾಜ್ಯವನ್ನು ಪ್ರವೇಶ ಮಾಡಿ ಆಗಿದೆ. SIT ಅಧಿಕಾರಿಗಳು ಅವರನ್ನು ಅರೆಸ್ಟ್ ಕೂಡ ಮಾಡಿರುವಂತಹದ್ದು. SIT ಅಧಿಕಾರಿಗಳು ಇದೇ ಪ್ರಜ್ವಲ್ ರೇವಣ್ಣ ಅವರಿಗಾಗಿ ಕಾದು ಕುಳಿತಿದ್ರು, ಯಾವಾಗ ಬರ್ತಾರೆ ಅಂಥೇಳಿ ಕಾಯ್ತಾ ಇದ್ರು. ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗಿರುವಂಥದ್ದು. ಈಗಾಗಲೇ ಪ್ರಜ್ವಲ್ ವಿರುದ್ಧ 1 ಲೈಂಗಿಕ ದೌರ್ಜನ್ಯ ಕೇಸ್, 3 ಅತ್ಯಾಚಾರ ಕೇಸ್ ಸೇರಿದಂತೆ ಒಟ್ಟಾರೆ 4 ಕೇಸುಗಳು ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರು, ದೊಡ್ಡ ಕುಟುಂಬದ ಸದಸ್ಯರು, ಅಭಿವೃದ್ಧಿಯ ಮೂಲಕ, ಒಳ್ಳೆ ಕೆಲಸದ ಮೂಲಕ ಹೆಸರು ಮಾಡಬೇಕಾದಂತಹ ವ್ಯಕ್ತಿ ಇವತ್ತು ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಕೇಸ್ನಲ್ಲಿ ಮಧ್ಯರಾತ್ರಿ ಅರೆಸ್ಟ್ ಆಗಿದ್ದಾರೆ. ಅತಿ ದೊಡ್ಡ ಬೆಳವಣಿಗೆ ಇದು. ಹಾಲಿ ಸಂಸದರೊಬ್ಬರನ್ನ SIT ಅಧಿಕಾರಿಗಳು ಮಧ್ಯರಾತ್ರಿ ವಿದೇಶದಿಂದ ಕರೆದುಕೊಂಡು ಬಂದು ಅರೆಸ್ಟ್ ಮಾಡಿರುವಂತಹದ್ದು. ಹಿಂದೆ ನಡೆದಿಲ್ಲ, ಮುಂದೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಸುತ್ತಲೂ ಕೂಡ ಪೊಲೀಸರ ಸರ್ಪಗಾವಲು, ಜೊತೆಗೆ CISFನ ಸಿಬ್ಬಂದಿಗಳು ಅವರ ಸುಪರ್ದಿಯಲ್ಲಿಯೇ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಮಿಗ್ರೇಷನ್ ಸೆಂಟರ್ಗೆ ಕರೆದುಕೊಂಡು ಹೋಗುವಂತಹ ದೃಶ್ಯ ಅಂತ ಹೇಳಿ ಕಾಣಿಸ್ತಾ ಇದೆ. ಇಮಿಗ್ರೇಷನ್ ಸೆಂಟರ್ನಲ್ಲಿ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಪ್ರೊಸೆಸ್ ನಡೀತಾ ಇರುವಂತಹದ್ದು, ಪ್ರಕ್ರಿಯೆಗಳು ನಡೀತಾ ಇದೆ. ಅಲ್ಲಿಂದ ನೇರವಾಗಿ ಅವರನ್ನ ಪೊಲೀಸರ ಸರ್ಪಗಾವಲೊಟ್ಟಿಗೆ VIP ಗೇಟ್ ಮೂಲಕ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರತರುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ SIT ಅಧಿಕಾರಿಗಳು ವಿಚಾರಣೆಯನ್ನ ಶುರು ಮಾಡ್ತಾರೆ. ಇದುವರೆಗೂ ಪ್ರಜ್ವಲ್ ಸುಳಿವಿರಲಿಲ್ಲ. ಈಗಾಗಲೇ ಪ್ರಜ್ವಲ್ ಬಂದಿಳಿದಿದ್ದಾರೆ. ಅವರನ್ನ SIT ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಇಲ್ಲಿಯವರೆಗೂ ಅವರು ಪ್ರತ್ಯಕ್ಷರಾಗದೇ ಇರುವ ಕಾರಣಕ್ಕೆ ಈ ಕೇಸ್ನಲ್ಲಿ ಪ್ರಗತಿ ಆಗಿರಲಿಲ್ಲ. ಈ ಕೇಸನ್ನು ಶುರು ಮಾಡೋದಕ್ಕಾಗಿರಲಿಲ್ಲ. ಈಗ ಪ್ರಜ್ವಲ್ ಮ್ಯೂನಿಕ್ನಿಂದ ಬಂದಿದ್ದಾರೆ. ಈವರೆಗೂ ದಾಖಲಾಗಿರುವ ಕೇಸ್ಗಳ ಬಗ್ಗೆ ಪ್ರಜ್ವಲ್ ರೇವಣ್ಣ ಅವರು ಏನು ಹೇಳ್ತಾರೆ? ಸಹಜ, ಇದೆಲ್ಲವೂ ಕೂಡ ನಿರಾಧಾರ. ಇದೊಂದು ರಾಜಕೀಯ ಷಡ್ಯಂತ್ರ, ಇದೊಂದು ಪಿತೂರಿ, ಇದೊಂದು ನನ್ನ ಏಳಿಗೆಯನ್ನ ಸಹಿಸದೇ ಇರುವವರು ಮಾಡಿರುವಂತಹ ದುಷ್ಕೃತ್ಯ ಹೇಳುವಂತಹದ್ದು ಸಹಜ. ಬಟ್ ಅವರು ತಪ್ಪಿತಸ್ಥರೋ ಇಲ್ವೋ ಅನ್ನೋದನ್ನ ನ್ಯಾಯಾಲಯ ತೀರ್ಮಾನ ಮಾಡಬೇಕಾಗುತ್ತೆ. SIT ಅಧಿಕಾರಿಗಳು ಈ ತನಿಖೆಯ ಆಳಕ್ಕೆ ಇಳಿಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವರನ್ನ ಇಮಿಗ್ರೇಷನ್ ಸೆಂಟರ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ಏರ್ಪೋರ್ಟ್ನ ಪೊಲೀಸರು ಜೊತೆಗೆ CISFನ ಸಿಬ್ಬಂದಿಗಳು ಅವರನ್ನ ಸುತ್ತುವರೆದಿದ್ದಾರೆ. ಈಗ ಅವರನ್ನ ಅಲ್ಲಿಂದ ಕರೆದುಕೊಂಡು ಬರ್ತಾರೆ. ಕೈಯಲ್ಲಿ 2 ಮೊಬೈಲ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಹಿಡಿದುಕೊಂಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಟಿಕ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ನಿಂದ. 8.5 ತಾಸು ಪ್ರಯಾಣವನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಇಳಿತಾ ಇದ್ದ ಹಾಗೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಈಗೊಂದಿಷ್ಟು ಫಾರ್ಮ್ಯಾಲಿಟೀಸ್ ಅನ್ನ ಮಾಡಬೇಕಾಗುತ್ತೆ. ಆ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ SIT ಅಧಿಕಾರಿಗಳು ಅವರನ್ನ ಹೊರತರ್ತಾರೆ.
ಅವರನ್ನು CID ಕಚೇರಿ ಕರೆದುಕೊಂಡು ಹೋಗಬಹುದು ಅಥವಾ ಮೆಡಿಕಲ್ ಟೆಸ್ಟ್ ಕರೆದುಕೊಂಡು ಹೋಗಬಹುದು, ಇಲ್ಲ ಮೆಡಿಕಲ್ ಟೆಸ್ಟ್ ಮುಗಿಸಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಬಹುದು. ಯಾವುದೇ ಬೆಳವಣಿಗೆಗಳಾದರೂ ಕೂಡ ಅಚ್ಚರಿ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ 34 ದಿನಗಳ ಬಳಿಕ ಅವರು ಪ್ರತ್ಯಕ್ಷವಾಗಿದ್ದೇ ವಿಡಿಯೋದಲ್ಲಿ ವಿದೇಶದಿಂದ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಕೇವಲ ಗೋಡೆ ಕಾಣಿಸುವ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿ ವೈರಲ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಇದೊಂದು ರಾಜಕೀಯ ಷಡ್ಯಂತ್ರ, ಪಿತೂರಿ ಅಂತ ಹೇಳಿದ್ರು. ಜೊತೆಗೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಜೊತೆಗೆ HD ರೇವಣ್ಣ ಅವರಿಗೆ, JDSನ ಕಾರ್ಯಕರ್ತರಿಗೆ, ರಾಜ್ಯದ ಜನರಿಗೆ ಕ್ಷಮೆ ಕೇಳಿದ್ರು. ನಾನು ನಾಳೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿದ್ದಾರೆ. ನಾನು ಕೋಮಾ ಸ್ಟೇಜಿಗೆ ಹೋಗಿದ್ದೆ, ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ತುಂಬಾ ಇದರಿಂದ ಜರ್ಜರಿತನಾಗಿದ್ದೆ, ನೊಂದಿದ್ದೆ ಅನ್ನುವಂತಹ ವಿಚಾರವನ್ನು ಕೂಡ ಆ ವಿಡಿಯೋದಲ್ಲಿ ಪ್ರಸ್ತಾಪಿಸಿದ್ರು. ಬಹುತೇಕ ಪ್ರಜ್ವಲ್ ರೇವಣ್ಣ ಅವರು ಮೀಡಿಯಾಗೆ ರಿಯಾಕ್ಷನ್ ಕೊಡೋದಕ್ಕೆ SIT ಅಧಿಕಾರಿಗಳು ಬಿಡುವ ಹಂಗೆ ಕಾಣಿಸ್ತಾ ಇಲ್ಲ. ಮೀಡಿಯಾಗಳ ಕಣ್ತಪ್ಪಿಸಿ ಏನಾದರೂ ಅವರನ್ನ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿಯೋ ಹಾಕುವ ಹಾಗಿಲ್ಲ. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರತರುವಂತಹ ಕೆಲಸ ಆಗುತ್ತೆ. ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಕರ್ನಾಟಕದ ಇತಿಹಾಸದಲ್ಲಿಯೇ ಹೀಗೊಂದು ಅರೆಸ್ಟ್ ಆಗಿದ್ದು ಇದೇ ಮೊದಲು ಅಂತ ಕಾಣಿಸುತ್ತೆ. ಸಂಸದರೊಬ್ಬರನ್ನ ವಿದೇಶದಿಂದ ಕರೆತಂದು ಮಧ್ಯರಾತ್ರಿ ಅರೆಸ್ಟ್ ಮಾಡುವಂತಹ ಕೆಲಸಕ್ಕೆ ಇವತ್ತು SIT ಅಧಿಕಾರಿಗಳು ಮುಂದಾಗಿರುವಂಥದ್ದು.